ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ನಾನು ಅಗಸೆ ಸೊಪ್ಪಿನ ಚಟ್ನಿ ಪುಡಿ ಮಾಡ್ತಿದ್ದೀನಿ. ಅಗಸೆ ಸೊಪ್ಪಿನ ಚಟ್ನಿ ಪುಡಿ ಮಾಡೋದಕ್ಕೆ ನಾನು ಅಗಸೆ ಸೊಪ್ಪನ್ನ ತೊಗೊಂಡು ಚೆನ್ನಾಗಿ ಅದನ್ನು ತೊಳೆದು ಒಂದು 2-3 ದಿವಸ ನೆರಳಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ಬನ್ನಿ ಬೇರೆ ಎಲ್ಲ ಏನೇನು ಬೇಕು ಅಂತ. ಇಲ್ಲಿ ನೋಡಿ, ಒಂದು ಬಟ್ಲು ನಾನು ಅಗಸೆ ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ಅಂದರೆ ಒಣಗಿಸಿಟ್ಕೊಂಡಿದ್ದೀನಿ, ಬಿಸಿಲಲ್ಲ ನೆರಳಲ್ಲಿ. ಅಲ್ಲಿ ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ, ಕೊಬ್ಬರಿ ಒಂದು ಅರ್ಧ ಬಟ್ಲು, ಮೆಣಸಿನ್ಕಾಯಿ ಬ್ಯಾಡಗಿ ಗುಂಟೂರು, ಮತ್ತು ನಾನು ಇಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ಮತ್ತು ಒಂದು ಸ್ವಲ್ಪ ಇಂಗು ತೊಗೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನು ಹುರ್ಕೊಳ್ಳೋಣ ಬನ್ನಿ. ಇಲ್ಲೊಂದು ಬಾಣಲೆ ಇಟ್ಕೊಂಡೆ, ಸ್ಟವ್ ಆನ್ ಮಾಡಿಕೊಂಡು ಅದರಲ್ಲಿ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿದ್ದೀನಿ ಹುರಿಯೋಕ್ಕೋಸ್ಕರ. ಮೊದಲು ನಾನು ಮೆಣಸಿನ್ಕಾಯಿ ಹಾಕ್ತೀನಿ. ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೋತೀನಿ. ಅಂದರೆ ಅದು ಮೆಣಸಿನ್ಕಾಯಿ ಹಾಕಿ ಹುರಿದಾಗ ಅದು ಚೆನ್ನಾಗಿ ಮಿಕ್ಸಿಗೆ ಹಾಕೋಕೆ ಈಸಿ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಹಿಂಗೆ ಹಾಕದೆ ತೊಗರಿಬೇಳೆ ಹಾಕ್ತೀನಿ. ನಾನು ತೊಗರಿಬೇಳೆನ ಒಂದು ಮೂರು ಸ್ಪೂನು, ಟೀ ಸ್ಪೂನಲ್ಲಿ ಒಂದು 3 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಬಂದು ಒಂದು 6-7 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 3 ಗುಂಟೂರು ತೊಗೊಂಡಿದ್ದೀನಿ. ಇಲ್ಲಿ ಹುಣಸೆ ಹಣ್ಣು ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಕಡಿಮೆ ಮಾಡ್ತಿರೋದ್ರಿಂದ ನಾನು ಒಂದು ಬೇಳೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಹುರಿಯೋವಾಗಲೇ ಹಾಕ್ತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲದನ್ನು ಇವಾಗ ಘಮ್ ಅನ್ನೋ ಥರ ಹುರ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ನಿಧಾನಕ್ಕೆ ಹುರ್ಕೋಬೇಕು. ಇವಾಗ ನಾನು ಇದೇನು ಹುರಿತಿದ್ದೀನಲ್ಲ, ಈ ಹುರಿದಿರೋದನ್ನು ಬೇರೆ ತೆಕ್ಕೊಂಡು ಮೊದಲು ಅದನ್ನು ಮಿಕ್ಸಿಗೆ ತೆಕ್ಕೊಂಡೆ. ಇವಾಗ ಕೊಬ್ಬರಿ, ಒಂದು ಅರ್ಧ ಬಟ್ಲು ಕೊಬ್ಬರಿ. ಇಲ್ಲಿ ಮೇಯ್ನು ಅಗಸೆ ಸೊಪ್ಪೇ ಜಾಸ್ತಿ ಇದೆ. ಅಗಸೆ ಸೊಪ್ಪು ಚಟ್ನಿ ಪುಡಿ ಅಂದರೆ ಅಗಸೆ ಸೊಪ್ಪು ಜಾಸ್ತಿ ಇರಬೇಕು, ಆವಾಗಲೇ ನಿಮಗೆ ಚೆನ್ನಾಗಿರುತ್ತೆ. ಅಗಸೆ ಸೊಪ್ಪು ಅದು ತುಂಬ ದೊಡ್ಡ ಕಟ್ಟಿತ್ತು, ಹಾಗಾಗಿ ಅದನ್ನು ನಾನು ಚಟ್ನಿ ಪುಡಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಎಲ್ಲ ತೊಳೆದು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನೋಡಿ, ಕೊಬ್ಬರಿನೂ ಅದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡೆ ತೆಕ್ಕೊಳ್ತಿದ್ದೀನಿ. ಆಯಿತು, ತೆಗ್ದಿದ್ದಾಯಿತು. ಇವಾಗ ಅಗಸೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಆಲ್ರೆಡಿ ನಿಮ್ಗೆ ಅದನ್ನು ತೊಳೆದು ಒಣಗಿಸಿಟ್ಕೊಂಡಿದ್ದೀವಿ, ಅಂದರೆ ನೆರಳಲ್ಲಿ ಒಣಗಿಸಿಟ್ಕೊಂಡಿರೋದ್ರಿಂದ ಅದೇನು ತುಂಬ ಹುರಿಬೇಕಂತಿಲ್ಲ. ಆಲ್ರೆಡಿ ಅದು ಚೆನ್ನಾಗಿದೆ. ಒಂದೇ ಒಂದು 1/4 ಸ್ಪೂನು ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಅಂದರೆ ನಿಮಗೆ ಕೈಯಲ್ಲಿ ಹೀಗೆ ಇದು ಮಾಡಿದಾಗ ಪುಡಿ ಪುಡಿ ಆಗಬೇಕು. ಸುಮಾರು ದಿನ ಇಟ್ಕೊಳ್ಳೋಕ್ಕಾಗುತ್ತೆ, ಹಾಗಾಗಿ ಅದನ್ನು ಹುರ್ಕೊಳ್ತೀನಿ ಚೆನ್ನಾಗಿ. ಅಗಸೆ ಸೊಪ್ಪು ಒಳ್ಳೆಯದು, ಮೈಗೆ ತುಂಬ ಒಳ್ಳೆಯದು. ನೋಡಿ, ಈ ಥರ 1-2 ಇದನ್ನ ಇಟ್ಕೊಂಡು ಚೆನ್ನಾಗಿ ಹೀಗೆ ಹುರ್ಕೊಳ್ತೀನಿ. ಅದು ಒಂದೇ ಕಡೆ ಆಗಿಬಿಟ್ರೆ ಚೆನ್ನಾಗಿರಲ್ಲ, ಎಲ್ಲ ಕಡೆ ನೀಟಾಗಿ ಆಗಬೇಕು ಅನ್ನೋದಕ್ಕೋಸ್ಕರ ಅದನ್ನು ಹುರ್ಕೊಳ್ತಿದ್ದೀನಿ. ತುಂಬ ಜೋರು ಉರಿ ಮಾಡ್ಕೊಳ್ಬಾರ್ದು. ಇದಂತೂ ಸಿಮ್ಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ಕಾರಣ ಅಂದರೆ ತುಂಬ ಇದು ತೆಳ್ಳಗಿರುತ್ತಲ್ಲ ಎಲೆ, ಹಾಗಾಗಿ ಸೀದೋದಂಗಾದರೆ ಚಟ್ನಿ ಪುಡಿ ಚೆನ್ನಾಗಿರಲ್ಲ. ಅದಕ್ಕೆ ನಿಧಾನಕ್ಕೆ ಅದನ್ನು ಹುರ್ಕೊಂಡು ನೋಡಿ ಹಿಂಗೆ ಕೈಯಲ್ಲಿ ಇದು ಮಾಡಿದಾಗ ಎಲ್ಲ ಪುಡಿ ಪುಡಿ ಆಯಿತು. ಇಷ್ಟ ಆದರೆ ಸಾಕು. ಇದನ್ನು ಆರಕ್ಕೆ ಬಿಟ್ಬಿಡ್ತೀನಿ. ಒಂದು ಇದಕ್ಕೆ ತೆಕ್ಕೊಂಡು ಆರಕ್ಕೆ ಬಿಟ್ಬಿಡ್ತೀನಿ. ತಣ್ಣಗಾಗ್ಬಿಡ್ಬೇಕು, ಇದು ಪೂರ್ತಿ ತಣ್ಣಗಾಗ್ಬಿಡಬೇಕು. ನಾನು ಒಂದು 1/4 ಸ್ಪೂನು ಎಣ್ಣೆ ಹಾಕ್ಕೊಂಡೆ ಅಷ್ಟೇ, ಜಾಸ್ತಿ ಎಲ್ಲ. ಸುಮ್ಮನೆ ಒಂದು ಸಾಸಿವೆ ಒಗ್ಗರಣೆ. ಹಿಂಗೆ ಹಾಕಿರೋದ್ರಿಂದ ಮತ್ತೆ ನಾನು ಹಿಂಗೆ ಹಾಕಕ್ಕೆ ಹೋಗಲ್ಲ, ಸಾಕು. ಹಿಂಗೆ ಹುರಿಯೋವಾಗಲೇ ಹಾಕಿದ್ದೀನಿ. ಜಾಸ್ತಿ ಹಿಂಗೆ ಹಾಕ್ಬಿಟ್ರೆ ಅದೊಂಥರ ಕಹಿ ಥರ ಬರುತ್ತೆ, ಬೇಡ ಅಂತ ಹುರಿಯೋವಾಗ ಹಾಕಿದ್ದೀನಿ, ಸಾಕು. ನೋಡಿ, ಇವಾಗ ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೋತೀನಿ. ನಾನು ಮೆಣಸಿನ್ಕಾಯಿ, ತೊಗರಿಬೇಳೆ ಎಲ್ಲ ಹಾಕಿದ್ನಲ್ಲ, ಇಂಗು ಎಲ್ಲ ಹಾಕಿದ್ನಲ್ಲ, ಅದನ್ನು ಮೊದಲು ಮಿಕ್ಸಿಗೆ ಹಾಕ್ಕೋತೀನಿ. ಹುಣಸೆ ಹಣ್ಣು ಸಣ್ಣದಾಗಿ ಹೆಚ್ಕೊಂಡಿದ್ದೆ, ಹುಣಸೆ ಹಣ್ಣು ಮತ್ತು ಕಲ್ಲುಪ್ಪು ಎಲ್ಲದನ್ನೂ ಮಿಕ್ಸಿಗೆ ಹಾಕ್ಕೋತೀನಿ, ಪುಡಿ ಮಾಡ್ಕೊಳ್ತೀನಿ. ಅದಕ್ಕೊಂದು ಸ್ವಲ್ಪ ಬೆಲ್ಲ, ಜಾಸ್ತಿ ಎಲ್ಲ, ಸ್ವಲ್ಪ ಬೆಲ್ಲ ಅಷ್ಟೇ, ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೋಡಿ, ಆಯ್ತದು. ಇವಾಗ ಈ ಥರ ಆಗಿದೆ ನೋಡಿ, ಈ ಥರ ನೈಸಾಗಿ ಆಗಿದೆ. ಇವಾಗ ಕೊಬ್ಬರಿ ಮತ್ತು ಇದೆಲ್ಲ ಅಗಸೆ ಸೊಪ್ಪು ಎಲ್ಲ ನಾವು ಹುರ್ಕೊಂಡಿದ್ದಲ್ಲ, ಅದನ್ನು ಹಾಕ್ಕೋತೀನಿ. ನೋಡಿ ಎಷ್ಟೊಂದಿದೆ ಅಗಸೆ ಸೊಪ್ಪು. ಅದನ್ನು ಹಾಕ್ಕೊಂಡು ಹಗುರವಾಗಿ ಎಲ್ಲದನ್ನು
ಹಾಕ್ಕೊಂಡು ಮಿಕ್ಸಿಗೆ ಹಾಕಿದ್ರೆ ನಿಮಗೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ಅಲ್ಲಿ ನಾನು ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ನಾವು ಒಂದು ಮಾಡಿಕೊಂಡಾಗ ದೋಸೆ ಮಾಡಿದಾಗ ಅದರ ಜೊತೆಯಲ್ಲಿ ಆಮೇಲೆ ಒಂದು ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅನ್ನ ಕಲಿಸ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಅದನ್ನು ಮೊದಲು ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಕೊಬ್ಬರಿನ ಒಂದು ಅರ್ಧ ಬಟ್ಲಷ್ಟೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ಚಟ್ನಿ ಪುಡಿ ಆಯಿತು. ಇವಾಗ ಮಿಕ್ಸಿಗೆ ಹಾಕ್ಕೊಂಬಂದೆ ನೋಡಿ. ಈ ಥರ ನೈಸಾಗಿ ಮಾಡಿಕೊಂಡು ಒಂದು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ ನೋಡಿ, ಅದು ತಣ್ಣಗಾಗಿದೆ. ಸರಿ, ಅದನ್ನು ಅದಕ್ಕೆ ಮಿಕ್ಸ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ಎಲ್ಲ ಹಾಕಿದ್ದೀನಲ್ಲ, ಹುಳಿ, ಉಪ್ಪು, ಖಾರ, ಒಂದು ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಇವಾಗ ಒಂದು ಬಟ್ಲಕ್ಕೆ ತೆಕ್ಕೊಂಡ್ರೆ ಅಗಸೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಗುತ್ತೆ ನೋಡಿ. ಎಲ್ಲದನ್ನು ಒಂದು ಇದಕ್ಕೆ ತೆಕ್ಕೊಂಡೆ ಅಗಸೆ ಸೊಪ್ಪಿನ ಚಟ್ನಿ ಪುಡಿ. ನಮ್ಮ ಅತ್ತೆಗೆ ಬಡಿಸಿ ಅವ್ರನ್ನ ಕೇಳ್ತೀನಿ ಹೇಗಿದೆ ಅಂತ. ಬನ್ನಿ, ಅವ್ರಿಗೆ ಊಟಕ್ಕೆ ಬಡಿಸ್ತೀನಿ, ಅವಾಗ ಕೇಳ್ತೀನಿ. ಅಂದರೆ ಊಟ ಅಂದರೆ ಅವರು ರಾತ್ರಿ ಉಪ್ಪಿಟ್ಟು ಜೊತೆನಲ್ಲಿ ತಿಂತಾರೆ. ಕೇಳೋಣ ಬನ್ನಿ. ಅಮ್ಮ, ನಿಮಗೆ ಅಗಸೆ ಸೊಪ್ಪಿನ ಚಟ್ನಿ ಪುಡಿ ಮತ್ತು ಕರಿಬೇವು ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ನಾನು ಚಟ್ನಿ ಪುಡಿ ಮಾಡಿದ್ದನ್ನು ನಿಮಗೆ ಬಡಿಸಿದ್ನಲ್ಲ, ನೀವು ತಿಂದು ನಿಮ್ಗೇನು ಅನ್ನಿಸ್ತು ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು. ಓಕೆ. ಯಾಕೆ ಅಂದರೆ ಡೈರೆಕ್ಟಾಗಿ ಖಾರ ಹಾಕ್ಕೊಂಡು ತಿನ್ನಕ್ಕೆ ನಮ್ಗೆ ಆಗೋದಿಲ್ಲ. ನಾನು ಉಪ್ಪಿಟ್ಟು ಮಾಡೋದು ನಿಮಗೆ ಖಾರ ಏನು ಹಾಕಲ್ಲ. ಅದು ನಮಗೆ ಆಗೋದು ಇಲ್ಲ ಆ ಥರ ಹಾಕಿದರೆ. ಇದನ್ನು ಜೊತೆಲಿ ಬೆರೆಸ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿ. ಜೊತೆಗೆ ಅದ್ರಲ್ಲಿ ಸೊಪ್ಪಿರೋದ್ರಿಂದ ಮೈಗಂತೂ ಒಳ್ಳೆ. ನಿಮ್ಗೆ ತಿಂದಿದ್ದು ನಿಮ್ಗೆ ಆರಾಮ ಅನ್ನಿಸ್ತು? ಸುಮಾರು ದಿವಸದಿಂದ ತಿಂತಿದ್ದೀರಾ, ಏನು ಪ್ರಾಬ್ಲಮ್ ಇಲ್ಲ? ವಯಸ್ಸಾದ್ಮೇಲೆ ಏನಾದ್ರೂ ಒಂದು ತಿನ್ನೋದು ಸ್ವಲ್ಪ ಯೋಚನೆ ಮಾಡಿ ತಿನ್ಬೇಕು ವಯಸ್ಸಾದವರು. ಹಂಗಾಗಿ ನಿಮ್ಗೆ ಈ ಚಟ್ನಿ ಪುಡಿಗಳು ನಿಮ್ಗೆ ಆರಾಮ ಅನ್ನಿಸ್ತು? ಹೌದು, ಆರಾಮ. ಓಕೆ, ಥ್ಯಾಂಕ್ ಯು. ನೋಡಿ, ನಿಮ್ಮ ಮನೆಯಲ್ಲೂ ಈ ಥರ ಮಾಡ್ಕೊಂಡು ತಿಂದು ನನಗೆ ತಿಳಿಸಿ ನೋಡಿ. ಈ ಥರ ಒಂದು ಅಗಸೆ ಸೊಪ್ಪಿನ ಚಟ್ನಿ ಪುಡಿ ಮಾಡಿಕೊಂಡು ಇದು ಎಲ್ಲದಕ್ಕೂ ಆಗುತ್ತೆ. ಅಂದರೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಈ ಥರ ಇದಕ್ಕೆಲ್ಲ, ದೋಸೆಗೆ, ಅನ್ನದ ಜೊತೆಯಲ್ಲಿ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಾಡ್ಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.